ದಿನದ ಕ್ಲಾಸಲ್ಲಿ ಸೆಕೆಂಡ್ ಲೆವೆಲ್ಗೆ ಬಂದಂಥವರು ಯಾರಿದ್ದೀರಾ? ಸೆಕೆಂಡ್ ಲೆವೆಲ್ ರೂಪಾ ಮೇಡಮ್. ನೆಕ್ಸ್ಟ್ ಇನ್ಯಾರಿದ್ದೀರಾ? ಚೈತ್ರ ಮೇಡಮ್ ಸೆಕೆಂಡ್ ಲೆವೆಲಾ? ಗುಡ್. ಓಕೆ, ರೂಪಾ ಮೇಡಮ್ ಮತ್ತು ಚೈತ್ರ ಮೇಡಮ್ ಇಬ್ಬರು ಸೆಕೆಂಡ್ ಲೆವೆಲ್ ಅಷ್ಟೇ ಅಲ್ಲ? ಇನ್ಯಾರು ಇಲ್ಲ ಅಲ್ಲ? ಇನ್ನೆಲ್ಲ ಫಸ್ಟ್ ಲೆವೆಲೇನೆ, ಇವಾಗ ಬಂದಿರೋರು ಹೊಸಬ್ರು. ಓಕೆ, ರೂಪಾ ಮೇಡಮ್ ಎಷ್ಟು ದಿನ ಆಯ್ತಮ್ಮ ನೀವು ದೀಕ್ಷೆ ತಗೊಂಡು? ಮೇಡಮ್ ಒಂದೂವರೆ ತಿಂಗಳಾಯ್ತು. ಓಕೆ, ರೇಖೆ ಅಭ್ಯಾಸ ಮಾಡ್ತಾ ಇದ್ದೀರಾ? ದಿನದಲ್ಲಿ ಎಷ್ಟು ಬಾರಿ ಮಾಡ್ತಾ ಇದ್ದೀರಾ? ದಿನಕ್ಕೆ 3 ಬಾರಿ ಮಾಡ್ತಿದ್ದೆ ಮೇಡಮ್. ವೆರಿ ಗುಡ್. ರೇಖೆ ಸೆನ್ಸೇಷನ್ ಆಗ್ತಾ ಇದೆಯಮ್ಮ? ಆಗ್ತಿದೆ ಮೇಡಮ್. ಸ್ವಲ್ಪ ಬದಲಾವಣೆ ಕಂಡಿದೆ ಮೇಡಮ್. ಏನ್ ಬದಲಾವಣೆ ಆಗಿದೆಯಮ್ಮ? ಫುಲ್ ಹತಾಶೆ ಮೇಡಮ್, ಜೀವನನೇ ಬೇಜಾರಾಗಿತ್ತು. ಆಮೇಲೆ ಮನೆಯೊಳಗೆ ಏನು ಅಡಿಗೆ ಮಾಡ್ಕೊಂಡು ತಿನ್ಲಿಕ್ಕೆ ಸಮ ಆಗ್ತಿರ್ಲಿಲ್ಲ. ಇವಾಗ ಹಂಗಿಲ್ಲ ಮೇಡಮ್, ಚೆನ್ನಾಗಿದೆ. ಸಾಕು, ಮನೆಯಲ್ಲಿ ಸ್ವಲ್ಪ ಸಮಾಧಾನ ಆಗಿ ಅಡಿಗೆ ಮಾಡ್ಕೊಂಡು ಊಟ ಮಾಡೋ ತರ ಆದ್ರೆ ಎಷ್ಟು ಅರ್ಧ ಸಮಸ್ಯೆಯಿಂದ ಹೊರಗಡೆ ಬಂದ ಹಾಗೆ. ಓಕೆ ಓಕೆ, ಮತ್ತೆ ಹೇಳಿಮ್ಮ. ನೆಮ್ಮದಿ ಇದೆ ಮೇಡಮ್. ನೆಮ್ಮದಿ ಇದೆ. ಬಿಸಿನೆಸ್ ಗ್ರೋತ್ ಕಾಣುತ್ತಿದೆ. ಏನ್ ಬಿಸ್ನೆಸ್ ಮಾಡ್ತಾ ಇರೋದಮ್ಮ ನೀವು? ನಾವು ಬ್ಯೂಟಿಷಿಯನ್, ಆಮೇಲೆ ಪಿಕೋ ಫಾಲ್ಸ್, ಟೈಲರಿಂಗ್ ಅದು ಮಾಡ್ತಿದ್ದೆ ಮೇಡಮ್. ಓಕೆ, ಯಾವ ಪರವಾಗಿಲ್ಲ ಮೇಡಮ್, ಓಕೆ ಆಗಿದೆ ಮೇಡಮ್. ಓಕೆ, ಸೊ ಈ 1-1.5 ತಿಂಗಳಲ್ಲಿ ನಿಮಗೆ ಮಾನಸಿಕವಾಗಿ ನೆಮ್ಮದಿ ಸಿಕ್ಕಿದೆ, ರೇಖಿ ಸೆನ್ಸೇಷನ್ ಆಗ್ತಾ ಇದೆ, ಬಿಸ್ನೆಸ್ ಅಲ್ಲಿ ಈಗ ಇಂಪ್ರೂವ್ಮೆಂಟ್ ಕಾಣ್ತಾ ಇದ್ದೀರಾ. ಓಕೆಪ್ಪ. ಪ್ರತಿದಿನ ವಾಟರ್ ಎನರ್ಜೈಸ್ ಮಾಡಿ ನೀರು ಬಳಸ್ತಾ ಇದ್ದೀರಾ? ಫಸ್ಟ್ ಲೆವೆಲ್ ಅಲ್ಲ, ನಮ್ಗೆ ಗೊತ್ತಾಗಿಲ್ಲ ಮೇಡಮ್. ಅದು ದೀಕ್ಷೆ ಆಗ್ತಾ ಇದ್ದಾಗ ಎಲ್ರಿಗೂ ಹೇಳ್ತೀನಲ್ರಪ್ಪ, ಇಲ್ಲಿ ಜಾಯ್ನ್ ಆಗಿರೋರು ಪ್ರತಿಯೊಬ್ಬರು ಏನು ಮಾಡ್ಬೇಕು ಗೊತ್ತಾ? ಏನು ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ, ಪ್ರತಿದಿನ ದಯವಿಟ್ಟು ಒಂದೊಂದು ಗ್ಲಾಸ್ ವಾಟರ್ ಎನರ್ಜೈಸ್ ಮಾಡಿ ಆ ನೀರನ್ನು ಕುಡಿತಾ ಬನ್ನಿ. ನಿಮ್ಮ ಚಕ್ರಗಳು ತುಂಬ ಚೆನ್ನಾಗಿ ಬೂಸ್ಟ್ ಆಗುವಂಥದ್ದಾಗುತ್ತೆ. ಫಸ್ಟ್ ಲೆವೆಲಲ್ಲೇ ಮಾಡುವಂಥದ್ದು, ಅದಕ್ಕೆ ನೆಕ್ಸ್ಟ್ ಲೆವೆಲು ಅವೆಲ್ಲ ಏನು ಅಗತ್ಯ ಇಲ್ಲ. ಫಸ್ಟ್ ಲೆವೆಲ್ ಇದ್ದರೆ ಸಾಕು, ರೇಖಿ ಕನೆಕ್ಷನ್ಸ್ ಇದ್ದರೆ ಸಾಕು, ಆರಾಮ್ಸೆ ಮಾಡ್ಬೋದು. ಇದರೊಟ್ಟಿಗೆ ನೀವು ಅದನ್ನು ಕೂಡ ಇನ್ನು ಮುಂದೆ ನಿಮಗೆ ಪ್ರಾಕ್ಟೀಸ್ ಕ್ಲಾಸ್ಗಳಲ್ಲೇ ತಿಳಿಸ್ಕೊಡುವಂಥದ್ದಾಗುತ್ತೆ. ಓಕೆ, ಅದನ್ನು ಸ್ವಲ್ಪ ಆ್ಯಡಪ್ ಮಾಡಿಕೊಂಡ್ರೆ ನಿಮ್ಮ ಲೈಫ್ ಇನ್ನೂ ತುಂಬ ಚೆನ್ನಾಗಿ ಮೂವ್ ಆಗುವಂಥದ್ದಾಗುತ್ತೆ. ಓಕೆ, ಅಂದ್ಕೊಂಡಿದ್ದೆಲ್ಲ ಸಕ್ಸಸ್ಫುಲ್ ಪಡಿತಾ ಹೋಗ್ತೀರಾ. ಓಕೆ, ನೆಕ್ಸ್ಟ್. ಓಕೆ, ಇರ್ಲಮ್ಮ, ಪರವಾಗಿಲ್ಲ, ಬಟ್ ನಾಳೆಯಿಂದ ಮಿಸ್ ಮಾಡಬಾರ್ದು. ಓಕೆ, ಕಾರ್ಡ್ ಕಟಿಂಗ್ ಕೂಡ ಮಾಡಿಸಿದ್ದೀರಾ? ಮಾಡಿಸಿದೆ ಮೇಡಮ್, ಮೊನ್ನೆ ಒಂದು 15 ದಿನ ಹಿಂದೆ ಮಾಡಿಸಿದೆ. 15 ದಿನ ಹಿಂದೆ, ಲಾಸ್ಟ್ ಮಂತ್ 25th ಮಾಡಿಸಿರ್ತೀರಾ ಅಲ್ವಾ? ಪರ್ ಮಂತ್ ಒಂದು. ಅದಾಗಿಂದ ರೇಖೆ ಪ್ರಾಕ್ಟೀಸ್ ಕೂತ ಮೇಡಮ್, ಏನೇನು ಕೆಟ್ಟ ಥಾಟ್ ಅದು ಬರುದಾಗ್ತಿತ್ತು ಮೇಡಮ್. ಆಮೇಲೆ ಮುಂದೆಲ್ಲ ಸ್ವಲ್ಪ ಏನೇನೋ ಬರುದು ಮೇಡಮ್. ಏನದು ಒಂಥರ ವಿಚಿತ್ರ ಮಕ್ಕ ಎಲ್ಲ ಬರುದು. ಅದಾಗಿಂದ ಇವಾಗ ಏನಿಲ್ಲ ಮೇಡಮ್, ಆರಾಮ್ ಕೊಡ್ತೀನಿ. ಫಸ್ಟ್ ರೇಖಿ ಪ್ರಾಕ್ಟೀಸ್ ಮಾಡ್ಬೇಕು ಅಂದ್ರೆ ಒಂಥರ ಏನೋ ಒಂಥರ ನೆಗೆಟಿವ್ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ ಅನ್ನೋ ತರ, ಏನೋ ಒಂಥರ ನಿಮ್ಗೆ ತುಂಬಾ ನೆಗೆಟಿವ್ ಥಾಟ್ಗಳು ಬರ್ತಾ ಇತ್ತು. ಸೊ ಯಾಕೆಂದ್ರೆ ಅದೆಲ್ಲ ಫೀಲಿಂಗ್ಸ್ಗಳು ನಾವು ಇಲ್ಲಿ ಪ್ರೂವ್ ಮಾಡೋಕ್ಕಾಗಲ್ಲ, ಬಟ್ ಒರಿಜಿನಲ್ ಆಗಿ ನಾವು ಫೀಲ್ ಮಾಡಿರ್ತೀವಿ. ಸೊ ನಿಮಗೆ ಕಾರ್ಡ್ ಕಟ್ ಆದ್ಮೇಲೆ ಆ ಒಂದು ನೆಗೆಟಿವ್ ಥಾಟು ಆ ರೀತಿ ಎಲ್ಲ ಅನುಭವಗಳಾಗೋದು ಕಡಿಮೆ ಆಗಿದೆ. 100% ಕಾರ್ಡ್ ಕಟಿಂಗ್ಸ್ ಅಂದ್ರೆ ನಿಮ್ಗೆ ಅಲ್ಲೇ ಗೊತ್ತಾಗಿರುತ್ತೆ, ಎಲ್ಲೋ ಜನ್ಮಾಂತರಗಳ ಒಂದು ನೆಗೆಟಿವ್ ಕಾರ್ಡ್ಗಳಿಂದ ಹಿಡಿದು ಈ ಜನ್ಮದಲ್ಲಿರುವಂಥದ್ದು ಎಲ್ಲವೂ ಕೂಡ ಕ್ಲಿಯರ್ ಆಗುವಂಥದ್ದಾಗತ್ತೆ. ಸೊ ಹಾಗಾಗಿನೇ ನೀವು ಕಾರ್ಡ್ ಕಟಿಂಗ್ ನಂತರ ನಿಮ್ಮ ಬಿಸ್ನೆಸ್ಸಲ್ಲಿ ಸ್ವಲ್ಪ ಗ್ರೋತನ್ನು ಕಾಣ್ತಾ ಇರೋದು. ಸಡನ್ ನಾನು ಕಾರ್ಡ್ ಕಟ್ ಆದಾಗ ಎಲ್ರಿಗೂ ಹೇಳ್ತೀನಿ, ಜಸ್ಟ್ 3 ಮಂತ್ಸಿಂದ 6 ಮಂತ್ಸಲ್ಲಿ ನಿಮ್ಮ ಲೈಫ್ ಚೇಂಜ್ ಆಗಲೇಬೇಕು ಆಗತ್ತೆ. ಸಾಮಾನ್ಯ ಅಲ್ಲ, ಅದಾಗಲೇಬೇಕು ಆಗುತ್ತೆ. ಈಗ ನೀವು ಕಾರ್ಡ್ ಕಟಿಂಗ್ಗೆ ಒಳಗಾಗಿದ್ದೀರಾ ಅಂದಾಗ ನಿಮ್ಗೆ ಅನುಭವ ಇರುತ್ತೆ, ಖಂಡಿತ ಆಗತ್ತಪ್ಪ. ಮತ್ತೆ ಈ ಸೆಕೆಂಡ್ ಲೆವೆಲ್ ದೀಕ್ಷೆ ಆದ ನಂತರ ಅಲ್ಲಿ ಹೇಗೆ ರೇಖಿ ಸಿಂಬಲ್ಸನ್ನು ಯೂಸ್ ಮಾಡಬೇಕು, ನಿಮ್ಮ ಪರ್ಸನಲ್ ಗ್ರೋತ್ಗೆ ಇರ್ಬೋದು, ಹೆಲ್ತ್ಗೆ ಇರ್ಬೋದು, ಯಾವ್ಯಾವ ಸಿಂಬಲ್ಗಳನ್ನ ಹೇಗೆ ಅಪ್ಲೈ ಮಾಡಬೇಕು, ಇದರ ಬಗ್ಗೆ ಎಲ್ಲ ಸಮಸ್ತ ಮಾಹಿತಿಗಳು ಸಿಗುತ್ತೆ. ಆದರೆ ಒಂದು ಗುರುವಾರ ಅರ್ಲಿ ಮಾರ್ನಿಂಗ್ ಎಷ್ಟೊತ್ತಿಗೆ ಎದ್ದು ಬರಬೇಕು ಕ್ಲಾಸಿಗೆ? 4:15. ಗುಡ್, ವೆರಿ ಗುಡ್. 4:15ಗೆ ದೇವ್ರ ತಲೆ ಮೇಲೆ ಹೂ ತಪ್ಪತಾನೆ ಇದ್ರೂ ಪರವಾಗಿಲ್ಲ, ನೀವು ಕ್ಲಾಸಿಗೆ ಹಾಜರಾಗೋದು ತಪ್ಪಬಾರ್ದು. ಓಕೆ, 2 ತಿಂಗಳ ಅವಕಾಶ ಇದೆ, ತುಂಬ ಚೆನ್ನಾಗಿ ಉಪಯೋಗಿಸ್ಕೋಬೇಕು. ಅಷ್ಟರೊಳಗಡೆ ನೀವು ಬರೋದ್ರೊಳಗಡೆ ನಿಮ್ಗೇನು ಬರುತ್ತೆ ಸಿಂಬಲ್ಸ್ಗಳನ್ನು ಕಲಿತು ಬರುವಂಥದ್ದು ಮಾಡಬೇಕು. ಮತ್ತು ಅಲ್ಲೇ ನಿಮಗೆ ಡೈಲಿ ವಾಟರ್ ಮೆಸರೈಸ್ ಮಾಡಿಸುವಂಥದ್ದಾಗತ್ತೆ. ನಿಮ್ಗೆ ಅವಾಗ ಗೊತ್ತಾಗುತ್ತೆ ವಾಟ್ ಈಸ್ ರೇಖಿ ಅಂತ. ನಮ್ಗೆ ಅರ್ಥ ಆಗಬೇಕು ಅಂದರೆ ನೀರಿನ ಸತ್ವ ಚೇಂಜ್ ಆಗುತ್ತಲ್ಲ, ಅಲ್ಲಿ ಗೊತ್ತಾಗುತ್ತೆ ರೇಖಿ ಕೆಪಾಸಿಟಿ ಏನಂತ. ಓಕೆ, ಚೈತ್ರ ಮೇಡಮ್ ನೀವು ಕೂಡ ಸೆಕೆಂಡ್ ಲೆವೆಲ್ ಅಂದ್ರೆ ನಮಸ್ತೆ. ನಮಸ್ತೆ ಅಮ್ಮ, ಹೇಗಿದ್ದೀರಾ? ಆರಾಮಾಗಿದ್ದೀನಿ ಮೇಡಮ್, ನೀವು? ಸೂಪರ್. ನನ್ನ ಸ್ಟೂಡೆಂಟ್ ಆಗಿ ಆರಾಮ್ ಅನ್ಬಾರ್ದು. ಓಕೆ, ಇಲ್ಲಿವರೆಗೆ ಕಷ್ಟ ಇದ್ರು ಕೂಡ ಸೂಪರ್ ಅನ್ಬೇಕು.
ಓಕೆ. ಹೌದೌದು. ನಾನ್ ರೇಖಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಮೊನ್ನೆ ಕೂತ್ಕೊಂಡಿರ್ಬೇಕಾದ್ರೆ ನಂಗೆ ಯಾವ್ದೋ ಒಂದ್ ನೈಟ್ ಮಾಡ್ತಾ ಇದ್ದಿದೆ ಆಕ್ಚುಲಿ ನಾನು. ನಂಗೆ ಸೂರ್ಯನ್ ಒಂದ್ ಬೆಳಕು ಏನೋ ಕಣ್ಣಿಗೆ ಚುಚ್ಚಿದಂಗ ಆಗ್ತಾ ಇತ್ತು. ಸೊ ಅಂದ್ರೆ ನಂಗೆ ಅದೇನೋ ಒಂದ್ ಎನರ್ಜಿ ನಂಗೆ ಪಾಸ್ ಆಯ್ತು ಅಂತ ನಂಗೆ ಫೀಲ್ ಆಯ್ತು ಅದ್ರಲ್ಲಿ. ಸೊ ನಾನು ಕಂಟಿನ್ಯೂ, ಬಟ್ ನಂಗೆ ಒಂದೊಂದಿನ ತಪ್ಪು ಬಿಡುತ್ತೆ ಮನೆ ಜಂಜಾಟಗಳ ಕೆಲಸದಲ್ಲಿ. ಬಟ್ ಆದ್ರೆ ನಾನು ರೆಗ್ಯುಲರ್ ಆಗಿ ಅಟ್ಲೀಸ್ಟ್ ಒಂದಿನ ಒಂದ್ ಹೊತ್ತಾದ್ರೂ ನಾನು ಮಾಡ್ಲೇಬೇಕು ಅಂತ ಕೂತ್ಕೋತೀನಿ. ಬಟ್ ನನಗೆ ಅನುಭವ ಆಗ್ತಿದೆ, ಚೆನ್ನಾಗಿದೆ. ಸೊ ರೇಖೆ ಅಭ್ಯಾಸ ಮಾಡಿದಾಗಮ್ಮ ಆ ಮೈಂಡ್ ಸೆಟ್ ಹೇಗಿರುತ್ತೆ? ಮಾಡಿರ್ತೀರಲ್ಲ? ಚೆನ್ನಾಗಿದೆ. ಇಲ್ಲ ನಾನು ಆಕ್ಚುಲಿ ನಾನು ಕಾಮ್ನೆಸ್ ಕಲ್ತ್ಕೋತಾ ಇದ್ದೀನಿ. ಇದೇ ಇಲ್ಲ ಅಂತ ಅಲ್ಲ, ಬಟ್ ಇನ್ನೂ ಚೆನ್ನಾಗಿ ಫೀಲ್ ಆಗ್ತಾ ಇದೆ ನನಗೆ. ಬಟ್ ಯೋಚನೆ ಮಾಡೋ ತಾಳ್ಮೆ ಬಂದಿದೆ ಇವಾಗ, ಜಾಸ್ತಿ ಆಗಿದೆ ನನಗೆ. ಮತ್ತೆ ಮೊದಲು ಯಾವ್ದಕ್ಕೆ ಆಗ್ಲಿ ಸಡನ್ ರಿಯಾಕ್ಟ್ ಮಾಡೋಗ್ಬೇಕು ಅಂತ ಅನ್ಸಿದ್ರೆ ಇಲ್ಲಿಗೆ ಬಂದ್ಮೇಲೆ ಏನ್ಸುತ್ತೆ ಅಂದ್ರೆ ಇನ್ನ ಅವ್ರಿಗೆ ಅದು ಅರ್ಥ ಆಗಲ್ಲ, ಸುಮ್ನೆ ನಮ್ಮ ಎನರ್ಜಿ ವೇಸ್ಟ್ ಮಾಡಬಾರ್ದು ಅನ್ಸುತ್ತೆ. ಈ ಅದರ್ಥ ಆಯ್ತು, ಅದು ಚೆನ್ನಾಗಿ ಅಭ್ಯಾಸ ಆಗಿದೆ. ಬಟ್ ಇವಾಗ ಸಡನ್ ರಿಯಾಕ್ಟ್ ಮಾಡಲ್ಲ, ಯೋಚನೆ ಮಾಡಿ ಮಾತಾಡ್ತಿದೀನಿ. ಮತ್ತೆ ಯಾರಾದ್ರೂ ಏನಾದ್ರು ಅಂದ್ರೆ ನಾನು ಬಿಟ್ಬಿಡ್ತೀನಿ ಆ ವಿಚಾರನ. ತಲೆಗೆ ಹತ್ತಿಸ್ಕೊಂಡು ತುಂಬಾ ಜಾಸ್ತಿ ಹೇಳ್ಬೇಕು ಮಾತಾಡ್ಬೇಕು ಅಂತ ಅನ್ಸಲ್ಲ ಇವಾಗ ಮುಂಚೆ. ಬಟ್ ಮನೇಲಿ ಶಾಂತಿ ನೆಮ್ಮದಿ ಸಿಗ್ತಾ ಇದೆ ನನಗೆ. ಮತ್ತೆ ಒಂದು ರೇಖಿ ಸೆನ್ಸೇಷನ್ ಅನುಭವ ಹೇಗಾಗ್ತಾ ಇದೆಯಮ್ಮ ನಿಮಗೆ? ತುಂಬಾ ಚೆನ್ನಾಗಿದೆ ನನಗೆ. ಅದೇ ಹೇಳಿದ್ನಲ್ಲ, ಮೊನ್ನೆ ನಾನು ಕೂತ್ಕೊಂಡಾಗಂತೂ ನನಗೆ ಕೈಯಲ್ಲೆಲ್ಲ ಏನೋ ಪಾಸ್ ಆಗುತ್ತೆ ಅಂತ ಹೆವಿನೆಸ್ ಕಾಣಿಸುತ್ತೆ ನನಗೆ. ಮತ್ತೆ ನನಗೇನೋ ಒಂದ್ ಕಣ್ಣಿಗೆ ನೈಟು ಸೂರ್ಯನಿಗೆ ಜ್ಞಾಪಿಸ್ಕೊಂಡಾಕ್ಷಣ ಕಣ್ಣಿಗೆ ಬಂತು ಅನ್ಸ್ತಾ ಇತ್ತು. ಒಂದ್ ಕಣ್ಣಿಗೆ ಚುಚ್ಚಿ ಹೋದಂಗ ಆಯ್ತು. ಅದು ನಂಗೆ ಚೆನ್ನಾಗಿ ಫೀಲ್ ಆಯ್ತು. ಅದು ನನಗೆ ಅನ್ಕೊಂಡೆ, ಬಟ್ ಇನ್ನೂ ಚೆನ್ನಾಗಿ ಸೆಕೆಂಡ್ ಲೆವೆಲ್ ಎಲ್ಲ ಹೋದಾಗ ಇನ್ನೂ ಚೆನ್ನಾಗಿ ಅನುಭವ ಆಗುತ್ತೆ ಅಂತ. ಖಂಡಿತ ಸೆಕೆಂಡ್ ಲೆವೆಲ್ ಪ್ರಾಕ್ಟೀಸ್ ಕ್ಲಾಸೇ ಆಗಿರುತ್ತೆ. ಯಾಕೆಂದ್ರೆ ಅಲ್ಲೆಲ್ಲ ಸಾಧನಾ ಮನೋಭಾವ ಇರುವಂತ ಅದ್ಭುತವಾದ ಚೈತನ್ಯಗಳೇ ಅಲ್ಲೆಲ್ಲ ಕ್ಲಬ್ ಆಗುವಂಥದ್ದು. ಯಾಕೆಂದ್ರೆ ಅಲ್ಲಿ ಕೂಡ ನಿಮ್ಗಿಂತ ಸೀನಿಯರ್ಸ್ ಇರ್ತಾರೆ. ಸೀನಿಯರ್ ಸ್ಟೂಡೆಂಟ್ಗಳು ಕೂಡ ಅದ್ರ ಬಗ್ಗೆ ಗೈಡ್ ಮಾಡ್ತಾ ಹೋಗ್ತಾರೆ. ಹೆಂಗೆ ಅಂದ್ರೆ ರೇಖೆ ಅಂದ್ರೆ ಏನು, ಒರಿಜಿನಲ್ ಆಗ ಎನರ್ಜಿ ಅಂದ್ರೆ ರೇಖೆ ನಮಗೆ ಫಸ್ಟ್ ಇಲ್ಲಿ ಕೊಡುವಂಥದ್ದು ಏನಂದ್ರೆ ಸರಳವಾದ ಅಧ್ಯಾತ್ಮ. ನಾವು ಸಂಸಾರದಲ್ಲೇ ಇದ್ದು ಸೊ ಇಲ್ಲದಂತಿದ್ದು ಸೊ ನಮ್ಮ ಜೀವನದಲ್ಲಿ ನಾವು ಒಳ್ಳೇದಾಗೋದಕ್ಕೆ, ಒಳ್ಳೆ ವ್ಯಕ್ತಿತ್ವನ ರೂಪಿಸ್ಕೊಳ್ಳೋದಕ್ಕೆ ಏನು ಬೇಕೋ ಅದನ್ನು ನಮಗೆ ಬಿಲ್ಡ್ ಮಾಡ್ತಾ ಹೋಗುತ್ತೆ. ಏನನ್ನೇ ಬಂದರೂ ತುಂಬ ಅಗ್ರೆಸಿವ್ ಆಗಿ ರಿಯಾಕ್ಟ್ ಮಾಡೋದು ಇದೆಲ್ಲ ಕಡಿಮೆ ಆಗುವಂಥದ್ದಾಗುತ್ತೆ. ಮತ್ತು ಎಂಥ ಹೆಲ್ತ್ ಇಶ್ಯೂಸ್ ಇದ್ರು ಏನೇ ಇದ್ರು ಒಂದು ಬರುತ್ತೆ ಕಾನ್ಫಿಡೆನ್ಸ್. ರೇಖೆ ಇದು ಬಂದಿದ್ಯಾ? ಅನುಭವ ಆಗ್ತಿದೆ ನನಗೆ. ಇನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಲೆವೆಲ್ ಹೋಗ್ತಾ ಹೋಗ್ತಾ ಇನ್ನು ಜಾಸ್ತಿ ಆಗುತ್ತೆ ಅಂತ ಕಾನ್ಫಿಡೆಂಟ್. ಖಂಡಿತ. ಯಾಕೆಂದ್ರೆ ರೇಖೆನಲ್ಲಿ ಆಗುವಂಥದ್ದೇ ಫಸ್ಟ್ ಟ್ರೀಟ್ಮೆಂಟ್ ಮನೋಮಯ ಕೋಶ, ನಮ್ಮ ಮನಸ್ಸನ್ನು ರೆಡಿ ಮಾಡುವಂಥದ್ದಾಗುತ್ತೆ. ಯಾಕೆಂದರೆ ಇದುವರೆಗೂ ಕೂಡ ಯಾವುದನ್ನು ನಮ್ದನೇ ಇರುವಂತಹ ನಾವು ಇದುವರೆಗೂ ಅದೇ ಹಸ್ತಗಳಿತ್ತು, ನಿಮ್ಮಿಬ್ಬರಿಗೂ ಕೂಡ ಅದೇ ಹಸ್ತಗಳಿತ್ತು, ಬೇರೆ ಹಸ್ತಗಳೇನಿರಲಿಲ್ಲ. ಆದರೆ ಆ ಒಂದು ಎನರ್ಜಿ ಅನುಭವ ಆಗ್ತಾ ಇರಲಿಲ್ಲ. ಸೇಸರ್ನು ಅಲ್ವಾ? ಸೊ ಏನಿದೆ ಈಗ ನಮ್ಮ ಹಸ್ತನೇ ಯಾವುದೋ ಒಂದು ಅದ್ಭುತವಾದ ಶಕ್ತಿಯನ್ನು ಸ್ವೀಕಾರ ಮಾಡುತ್ತೆ. ನಮ್ಮ ಶರೀರದ ಪ್ರತಿಯೊಂದು ಸೆಲ್ಸನ್ನ ಅದು ಎಲ್ಲ ಸೆಲ್ಸ್ಗಳನ್ನೂ ಕೂಡ ಅಲ್ಲಿರುವಂಥ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಮಾಡಿ ನಾವು ಅದ್ಭುತ ಅನ್ನೋ ಫೀಲ್ ಕೊಡುತ್ತೆ. ಸೊ ಇಲ್ಲಿ ನಿಮ್ಮನ್ನು ಬಿಲ್ಡ್ ಮಾಡೋದಕ್ಕೆ ಇನ್ಯಾರೋ ಬರಲ್ಲ. ನಿಮ್ಮ ಹಸ್ತ, ನಿಮ್ಮ ಶಕ್ತಿ, ನಿಮ್ಮ ಶರೀರನೇ ಅಲ್ವಾ? ಮತ್ತೆ ನೀವೇ ಅದ್ಭುತವಾದ ವಿದ್ಯೆ ಅಂತ ಯಾಕೆ ಹೇಳ್ತೀನಿ ಅಂದರೆ ನಮ್ಮ ಮಾರ್ಗದರ್ಶನ ಇರುತ್ತೆ, ಅದು ಸೆಕೆಂಡ್ರಿ. ಆದರೆ ನಿಮ್ಮ ಏನೇನು ಡ್ಯಾಮೇಜಸ್ ಆಗಿದೆ ಅದೆಲ್ಲವನ್ನ ನೀವೇ ರೆಡಿ ಮಾಡ್ಕೊಳ್ಳುವಂಥದ್ದಾಗತ್ತಿಲ್ಲ. ಸೊ ಇನ್ನು ಲೈಫಲ್ಲಿ ಬೇರೆ ಯಾವುದೇ ಸಮಸ್ಯೆ ಮಾಡ್ಬೇಕು, ನಮ್ಮ ಮನೇಲಿರೋರಿಗೆ ಹೆಲ್ಪ್ ಮಾಡ್ಬೇಕು, ನಾನು ಹೀಲ್ ಮಾಡ್ಬೇಕು. ಆಕ್ಚುಲಿ ನನ್ನ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿ ಪಾಪ ತುಂಬಾ ಬೆನ್ನಲ್ಲೆಲ್ಲ ಪ್ಲೇಟ್ ಹಾಕಿದ್ದಾರೆ. ಆಕ್ಚುಲಿ ಅವಳಿಗೆ ನಾನು ಏನಿಲ್ಲ, ನನ್ನ ಕೈಲಿ ಅಂದ್ರೆ ನಾನು ಹಿಂದೆ ಯಾವ್ದೋ ಒಂದು ಇದು ಕಲ್ತ್ಕೊಂಡಿದ್ದೆ, ನನ್ನ ಪ್ರಯಾಣಿಕ್ ಹೀಲಿಂಗ್ ಬಗ್ಗೆ ನಂಗೆ ಹೇಳ್ಕೊಟ್ಟಿದ್ರು, ನಾನು ಕ್ಲಾಸಿಗೆ ಹೋಗಿದ್ದೆ. ಸೊ ಅದ್ರ ಮುಖಾಂತರ ಒಂದ್ ಸ್ವಲ್ಪ ಈ ರೇಖೆ ಪ್ರಾಕ್ಟೀಸ್ ಮಾಡೋದ್ರಿಂದ ನಾನು ಅವಳಿಗೆ ಒಂದ್ ಸ್ವಲ್ಪ ಹೀಲ್ ಮಾಡಕ್ ಟ್ರೈ ಮಾಡಿದೆ. ಬಟ್ ಫಸ್ಟ್ 2 days ಏನೋ ಅವಳಿಗೆ ಗೊತ್ತಾಗ್ಲಿಲ್ಲ. ಬಟ್ ನಾ 3rd day ಮಾಡೇ ಇಲ್ಲ. ಬಟ್ ಅವಳಿಗೆ ಹೀಲ್ ಆಗಿ ಅವಳು ಚೆನ್ನಾಗಿ ನಿದ್ದೆ ಮಾಡಿದೆ ಅಂತ ನಂಗೆ ಮೆಸೇಜ್ ಮಾಡಿದ್ಲು. ನಾನು ಪೆಂಡ್ಯುಲಮ್ ಕಲಿತಿದ್ದೀನಿ. ಸೊ ಹಾಗಾಗಿ ಅದನ್ನು ಯೂಸ್ ಮಾಡ್ಕೊಂಡೆ, ಇದನ್ನು ಯೂಸ್ ಮಾಡ್ಕೊಂಡು ನಾನು ಅದನ್ನ ಅವಳಿಗೆ ಹೀಲ್ ಮಾಡಿದಾಗ ಅವಳು 2 days ಆದ್ಮೇಲೆ ಆಯ್ತು. ಸೇಮ್ ನಮ್ಮ ಹಸ್ಬೆಂಡ್ಗೂ 2 days ಆದ್ಮೇಲೆ ನಿದ್ದೆ ಚೆನ್ನಾಗ್ ಬಂತು. ಫಸ್ಟ್ 2 days ಏನ್ ಬರ್ಲಿಲ್ಲ ಅಂತ ಹೇಳಿದ್ರು, ಅವ್ರಿಗೂ ಸ್ವಲ್ಪ ನಿದ್ದೆ ಬರ್ತಿಲ್ಲ ಅಂತ ಹೇಳಿದಾಗ. ಸೊ ಬಟ್ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ಸೆಕೆಂಡ್ ಲೆವೆಲ್ ಮತ್ತೆ ಜಾಸ್ತಿ ತಗೊಂಡಾಗ ಇನ್ನು ಈಸಿ ಆಗುತ್ತೆ ನನಗೆ. ವಾಟರ್ ಎನರ್ಜೈಸ್ ಮಾಡ್ತಾ ಇದ್ದೀರಾ? ಹಾ, ನಾನು ಪೆಂಡುಲಮ್ ಅಲ್ಲಿ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇದನ್ನು ಒಂದ್ ದಿವಸ ಮಾಡ್ತೀನಿ, ಅದೊಂದ್ ದಿವಸ ಮಾಡ್ತಾ ಇದ್ದೀನಿ. ನಿಮ್ಮ ಹಸ್ತದಲ್ಲಿ ಎನರ್ಜಿ ಕನೆಕ್ಷನ್ಸ್ ಹೇಗಿರುತ್ತೆ? ಹಾ, ನಂಗೆ ಫೀಲ್ ಚೆನ್ನಾಗ್ ಆಗ್ತಾ ಇದೆ. ಭಾರ ಅನ್ಸುತ್ತೆ, ನಂಗೇನೋ ಹರಿತಾ ಇದೆ ಅನ್ನಿಸ್ತಾ ಗೊತ್ತಾಗುತ್ತೆ. ಏನೋ ಫ್ಲೋ ಆಗೋದು ನಿಮ್ಗೆ ಗೊತ್ತಾಗುತ್ತೆ, ಏನೋ ಒಂದು ಕನೆಕ್ಷನ್ಸ್ ಆಗೋದು ಗೊತ್ತಾಗುತ್ತೆ. ಮತ್ತೆ ವಾಟರ್ ಎನರ್ಜೈಸ್ ಮಾಡೋದಕ್ಕಿಂತ ಮುಂಚೆ ನಾನು ಯಾವಾಗ್ಲೂ ಎಲ್ರಿಗೂ ಹೇಳ್ತೀನಿ, ನೀರನ್ನ ಫಸ್ಟ್ ಹೋದ್ರು ಟೇಸ್ಟ್ ಮಾಡಿ, ರುಚಿ ನೋಡಿ.
ಎನರ್ಜರೈಸ್ ಆದಮೇಲೆ ಅದ್ರ ರುಚಿ ನೋಡಿ ಅಂತ ಹೇಳ್ತೀವಿ, ಅದ್ರ ಬಗ್ಗೆ ನಾವು ಹೇಳ್ತಾನೆ ಇರ್ತೀವಿ. ಸೊ ನೀವು ಅದನ್ನ ಏನಾದರೂ ಟೇಸ್ಟ್ ಮಾಡಿದ್ದೀರಮ್ಮ? ನಾನ್ ಮಾಡಿದೀನಿ. ನಂಗೆ ಒಂದ್ ಸ್ವಲ್ಪ ಚೇಂಜಸ್ ಕಾಣಿಸ್ತು. ನಂಗೇನು ಚೆನ್ನಾಗಿ ಪೂರ್ತಿಯಾಗಿನೂ ಗೊತ್ತಾಗ್ಲಿಲ್ಲ. ಮೋಸ್ಟ್ ನಂದೇ ಏನಾದ್ರು ಇರ್ಬೋದೇನೋ, ನೋಡೋಣ. ನಾ ಸೆಕೆಂಡ್ ಲೆವೆಲ್ ಹೋದ್ಮೇಲೆ ಗೊತ್ತಾಗತ್ತೆ ಅಂತ ನಾನು ಇವಾಗ ನಾನ್ ಕೇಳೋದು, ಎಷ್ಟನ್ನ ನೀರನ್ನ ಚಾರ್ಜ್ ಮಾಡ್ತಾ ಇದ್ರಿ ಫಸ್ಟ್ ಇಲ್ಲಿ? ಆಕ್ಚುಲಿ ನನ್ನೊಂದು 5 ಲೀಟರ್ಸ್ ಟಂಬ್ಲರ್ ಇದೆ ನಮ್ಮ ಮನೇಲಿ ಇಟ್ಕೊಂಡಿದೀವಿ, ಕಾಪರ್ದು. ಸೊ ಅದ್ರಲ್ಲಿ ಆಕ್ಚುಲಿ ಲಿಂಗಾನ ಇಟ್ಟಿದ್ದಾರೆ, ಅದೇ ಬರುತ್ತಲ್ಲ ಇರುದು. ಸೊ ಅದರೊಳಗೆ ಇಟ್ಬಿಟ್ಟು ನಮ್ಮ ಮನೇಲಿ ವಾಟರ್ ಪ್ಯೂರಿಫೈ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನ ನಾನು ಇಟ್ಕೊಂಡು ಅದಕ್ಕೆ ನಾನು ಡೈರೆಕ್ಟ್ ಆಗಿ ಮಾಡ್ತಾ ಇದ್ದಿದ್ದು. ಸೊ ಅದೆಲ್ಲರೂ ಯೂಸ್ ಮಾಡ್ತೀವಲ್ಲ ಮನೇಲಿ, ಸೊ ಹಾಗಾಗಿ ಅದಕ್ಕೆ ನಂಗೆ ಅಷ್ಟು ಗೊತ್ತಾಗ್ಲಿಲ್ಲ. ನೋಡೋಣ ಅಂತ ನಾನು. ತೊಂದ್ರೆ ಇಲ್ಲ. ಫಸ್ಟ್ ಯಾವತ್ತೂ ಅಷ್ಟೇ ನಾವು ರೇಖಿನಲ್ಲಿ ವಾಟರ್ ಎನರ್ಜರೈಸ್ ಮಾಡ್ಬೇಕು ಅಂದ್ರೆ ಇಲ್ಲಿರೋರು ಎಲ್ರಿಗೂ ಹೇಳೋದು, ದಯವಿಟ್ಟು ಫಸ್ಟ್ ನಿಮ್ಮ ಎನರ್ಜಿ ಲೆವೆಲ್ ಡೌನ್ ಇರುತ್ತೆ. ಓಕೆ, ಫಸ್ಟ್ ಅದು ಹೈ ಆಗೋವರೆಗೂ ಏನು ಮಾಡ್ಬೇಕು ಅಂದ್ರೆ ಜಸ್ಟ್ 1 ಕಪ್ ಮಾತ್ರ ನೀರು ಬಳಸಿ. ಎಲ್ಲರೂ ಬಳಸಿ ದಯವಿಟ್ಟು. ಫಸ್ಟ್ ಲೆವೆಲ್ ಅವ್ರಿಗೆ ಯಾರ್ಯಾರು ಜಾಯ್ನ್ ಆಗಿರೋ ಎಲ್ಲರೂ ಕೂಡ ಬಳಸುವಂಥದ್ದು ಮಾಡಿ. ಆ 1 ಕಪ್ ನೀರನ್ನ ಫಸ್ಟು ಟೇಸ್ಟ್ ಮಾಡಿ. ಓಕೆ, ಚಾರ್ಜ್ ಮಾಡೋದಕ್ಕಿಂತ ಮುಂಚೆ ಟೇಸ್ಟ್ ಮಾಡಿ ಹೇಗಿತ್ತು ನೆನಪಿರುತ್ತೆ. ಒಂದು 10 ನಿಮಿಷ, ಒಂದು 15 ನಿಮಿಷ ಚಾರ್ಜ್ ಆಗುತ್ತೆ. ಚಾರ್ಜ್ ಆದಮೇಲೆ ಜಸ್ಟ್ ಆ ರೇಖೆಯನ್ನು ರಿಸೀವ್ ಮಾಡಿ ಹೇಗೆ ಚಾರ್ಜ್ ಮಾಡಬೇಕು ಅನ್ನೋದು ನನ್ನ ಯೂಟ್ಯೂಬ್ ಚಾನಲಲ್ಲೇ ವೀಡಿಯೋಸ್ಗಳಿದೆ. ಅದನ್ನು ನೋಡಿಕೊಂಡು ನೀವು ಪ್ಲೇ ಮಾಡ್ಕೊಂಡು ಮಾಡಿದ್ರೆ ವೆಲ್ ಆ್ಯಂಡ್ ಗುಡ್. ಇಲ್ಲ ಅಂತ ಅಂದರೆ ರೇಖೆ ಕನೆಕ್ಷನ್ಸ್ ಆಗ್ತಾ ಇದೆ ಅಂತ ಫೀಲ್ ಮಾಡಿ ಕೈ ಇಟ್ಕೊಂಡ್ರು ವೆಲ್ ಆ್ಯಂಡ್ ಗುಡ್. ಸೊ ಸಂಪೂರ್ಣ ಒಂದು 5 ನಿಮಿಷಕ್ಕೂ ಟೇಸ್ಟ್ ಮಾಡಿ ನೋಡಿ. ಆ ನೀರಿನ ರುಚಿ 5 ನಿಮಿಷಗಳಿಗೂ ಕೂಡ ಬೇರೆ ಬೇರೆ ಬರುತ್ತೆ. ಲಾಸ್ಟಿಗೆ ಸಂಪೂರ್ಣವಾಗಿ ಅಮೃತವನ್ನು ಕುಡಿದಂತಹ ಅನುಭವ ಆಗುತ್ತೆ, ದೇವಸ್ಥಾನದ ತೀರ್ಥದ ಅನುಭವ ಆಗುತ್ತೆ. ಇದಾಗಲೇಬೇಕು. ಯಾಕೆಂದರೆ ನಮ್ಮಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಕೊಡುವಂಥದ್ರ ಟ್ರೀಟ್ಮೆಂಟ್ ಏನಂದರೆ ಆಲ್ಮೋಸ್ಟ್ ಆಲ್ ಇಲ್ಲಿ ಗೊತ್ತಿರುತ್ತೆ, ಯಾಕೆಂದರೆ ಬೇರೆ ಕಡೆ ಹೋಗಿದ್ರೆ ಗೊತ್ತಿರುತ್ತೆ. ಜಸ್ಟ್ 21 ಪಾಯಿಂಟ್ಸ್ ಕೊಟ್ಬಿಟ್ಟು ಅಲ್ಲಿಗೆ ನೀವು ಹಸ್ತಕ್ರಮ ಮಾಡಿ ಅಂತ ಹೇಳೋದು. ಯಾವ ಎನರ್ಜಿ ಹರಿಯುತ್ತೆ, ಹೇಗೆ ಹರಿಯುತ್ತೆ, ಯಾವುದ್ರ ಬಗ್ಗೆನೂ ಮಾಹಿತಿ ಇಲ್ದೇ ಇರೋದ್ರಿಂದನೇ ರೇಖಿ ವಿದ್ಯೆ ಸೋಲ್ತಿದ್ದು. ಆದರೆ ಇಲ್ಲಿ ನಮ್ಮಲ್ಲಿ ಒಂದು ವಿಶೇಷತೆ ನಡೀತೆ ಗೊತ್ತಾ, ಆ ಚಕ್ರಗಳಿಗೆ ಆ ಚಕ್ರದ ಬಣ್ಣದಲ್ಲೇ ಹೀಲ್ ಆಗುವಂಥದ್ದಾಗತ್ತೆ. ಓಕೆ, ಏನಕ್ಕೆ ಲಾಟ್ ಆಫ್ ಒಂದು ರಿಸಲ್ಟ್ ಬರ್ತಾ ಇದೆ, ತುಂಬ ಅದ್ಭುತವಾಗಿ ರಿಸಲ್ಟ್ಗಳು ಕೊಡ್ತಾ ಇದ್ದಾರೆ ಅಂತ ಅಂದರೆ ಇಲ್ಲಿ ಇರುವಂತಹ ವಿಭಿನ್ನವಾದ ಒಂದು ತರಬೇತಿ. ಹಾಗಾಗಿ ಇಲ್ಲಿ ತುಂಬ ಸಕ್ಸಸ್ಫುಲ್ ರಿಸಲ್ಟ್ಗಳನ್ನ ಕೊಡ್ತಾ ಇರುವಂಥದ್ದು. ಖಂಡಿತ ನೀವಿಬ್ಬರು ಕೂಡ ಗುರುವಾರದಿಂದ 4:45ಕ್ಕೆ ಒಂದು ಪ್ರಾಕ್ಟೀಸ್ ಕ್ಲಾಸ್ಗೆ ಜಾಯ್ನ್ ಆಗಬೇಕು. ಅದಕ್ಕಿಂತ ಮುನ್ನ ನಿಮ್ಮಿಬ್ಬರಿಗೂ ಗ್ರೂಪಲ್ಲಿ PDF ಬರುತ್ತೆ. ಆ ಒಂದು ಸಿಂಬಲ್ಗಳನ್ನು ಕಲಿತು ಓಕೆ ಅಲ್ಲಿಗೆ ಜಾಯ್ನ್ ಆಗುವಂಥದ್ದು ಮಾಡಿದ್ರೆ ಅದರ ರಿಲೇಟೆಡ್ ಹೇಗೆ ವರ್ಕ್ ಮಾಡಬೇಕು ಅಂತ ಅಲ್ಲಿ ಗೈಡೆನ್ಸ್ ಸಿಗ್ತಾ ಹೋಗುತ್ತೆ. ಮೊದಲ ಒಂದು ವಾರ ಟೆನ್ಷನ್ ತೊಗೋಬೇಡಿ ದಯವಿಟ್ಟು. ಅಲ್ಲಿವರೆಗೂ ಆರಾಮ್ಸೆ ಫಸ್ಟ್ ಲೆವೆಲ್ನೇ ಅಭ್ಯಾಸ ಮಾಡ್ತಾರೆ, ಏನೂ ಟೆನ್ಷನ್ ತೊಗೋಬೇಡಿ. ನಂತರ ನೀವು ಸೊ ಅಲ್ಲಿಗೆ ಆ ಸಿಂಬಲ್ಸ್ಗಳಂದ್ರೆ ಏನು, ಹೇಗೆ ವರ್ಕ್ ಮಾಡುತ್ತೆ ಅನ್ನೋದೆಲ್ಲ ತಿಳ್ಕೊಳ್ಳೋದಕ್ಕೆ 1 ವೀಕ್ ಟೈಮ್ ಬೇಕಾಗುತ್ತೆ. ಡಿಸ್ಟೆನ್ಸ್ ಸೀಲಿಂಗ್ ಅಂದ್ರೆ ಏನು, ಪಿರಮಿಡ್ ಲಾಕ್ ಅಂದ್ರೆ ಏನು, ಪಿರಮಿಡ್ ಕ್ರಿಯೇಷನ್ ಅಂದ್ರೆ ಏನು, ಯಾವ್ಯಾವ ಸಿಂಬಲ್ ಹೆಂಗೆ ವರ್ಕ್ ಮಾಡುತ್ತೆ, ಎಲ್ಲೋ ಇರುವಂತಹ ವ್ಯಕ್ತಿಯ ಚಕ್ರವನ್ನು ನೀವು ಹೇಗೆ ಕನೆಕ್ಷನ್ಸ್ ತೊಗೋಬೇಕು, ಹೇಗೆ ಬೂಸ್ಟ್ ಮಾಡಬೇಕು, ಎನರ್ಜಿ ಲೆವೆಲ್ ಹೇಗಿರಬೇಕು, ಯಾವ ಚಕ್ರಗಳಿಗೆ ಹೇಗೆ ಹೀಲ್ ಮಾಡಬೇಕು, ನಿಮ್ಮ ಅವರ ಹೇಗೆ ಹೀಲ್ ಮಾಡ್ಕೋಬೇಕು, ಚಕ್ರ ಹೇಗೆ ಬೂಸ್ಟ್ ಆಗಬೇಕು, ಎಂಟೈರ್ ನಿಮಗೆ ಸಂಪೂರ್ಣ ಮಾಹಿತಿ ಬಂದು ಕ್ಲಾಸಲ್ಲಿ ಸಿಗುತ್ತೆ. ಓಕೆ ಓಕೆ, ಈಗ ಸೆಕೆಂಡ್ ಲೆವೆಲ್ ನೀವಿಬ್ಬರೇ ಅಲ್ಲ, ಈಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಿಮ್ಮಿಬ್ರಿಗೂ ಕಾರ್ಡ್ ಕ್ರಿಯೇಷನ್ ಮಾಡಿದ ನಂತರ ಸ್ಟಾರ್ಟ್ ಮಾಡುವಂಥದ್ದು ಮಾಡೋಣ. ಹೇಳಿಮ್ಮ. 27ಕ್ಕೆ ನಿಮ್ಗೆ ಆನ್ಲೈನ್ ಇದನ್ನ ನೇರವಾಗಿ ದೀಕ್ಷೆ ಇದೆ ಇಲ್ಲ ಮೇಡಮ್, ನಾವು ಬಂದು ಜಾಯಿನ್ ಆಗ್ಬೋದಾ? ಅದೇ ಇವಾಗ ದೀಕ್ಷೆ ತಗೊಂಡಿರ್ತೀವಲ್ಲ, ಅಲ್ಲಿ ಬಂದು ಮೇಟ್ ಆಗ್ಬೋದು. ಎಲ್ಲಿ ಅವ್ರು ನೀವು ಬೆಂಗಳೂರು ಅವ್ರೇನಾ? ಇಲ್ಲ ಮೇಡಮ್, ನಾವು ಕೊಪ್ಪಳ ಮೇಡಮ್. ಅಯ್ಯೋ ಭಗವಂತ, ಕೊಪ್ಪಳದಿಂದ ಇಲ್ಲಿ ನೇರ ಕಲಿಯಲು ನಮ್ಮ ಅನ್ನಪೂರ್ಣೇಶ್ವರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.